Hello dear students, so ಈ ವಿಡಿಯೋದಲ್ಲಿ ನಾನು ಹೈಡ್ರೋಜನ್ ಚಾಪ್ಟರ್ನ NCERT ಎಕ್ಸಾಂಪ್ಲರ್ಸ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡುತ್ತಾ ಇದ್ದೇನೆ. ಓಕೆ, ಕ್ವೆಶ್ಚನ್ ನಂಬರ್ 1. Hydrogen resembles halogens in many respects for which several factors are responsible. Of the following factors, which one is most important in this respect? ಅಂದರೆ with respect to halogen. ಓಕೆ, ನೋಡಿರಿ, ಹೈಡ್ರೋಜನ್ ಹೇಳುವಂಥದ್ದು ಅಲ್ಕಲಿ ಮೆಟಲ್ಸನ್ನು ಕೂಡ ರಿಸೆಂಬಲ್ ಮಾಡುತ್ತೆ. ಬಟ್ ಇಲ್ಲಿ ನಾವು ನೋಡಬೇಕಾಗಿದ್ದು ಹ್ಯಾಲೋಜನ್ಸನ್ನು ಗಮನದಲ್ಲಿಟ್ಕೊಂಡು ಯಾವ ಫ್ಯಾಕ್ಟರ್ ಹೈಡ್ರೋಜನ್ನಿಗೆ ಸೂಟೇಬಲ್ ಇದೆ, ಹೈಡ್ರೋಜನ್ ತೋರಿಸುತ್ತೆ. ಆಪ್ಷನ್ 1, ಇಟ್ಸ್ ಟೆಂಡೆನ್ಸ್ ಟು ಲೂಸ್ ಎನ್ ಎಲೆಕ್ಟ್ರಾನ್ ಟು ಫಾರ್ಮ್ ಎ ಕ್ಯಾಟಯಾನ್. ಇದು ಅಲ್ಕಲಿ ಮೆಟಲ್ಸ್ನ ಕ್ಯಾರೆಕ್ಟರಿಸ್ಟಿಕ್, ಸೊ ಅದು ಹ್ಯಾಲೋಜನ್ಸಿಗೆ ಬರಲ್ಲ. So option B dalinde its tendency to gain a single electron in its valence shell to attain stable electronic configuration. Yes, so you have to go with option B. ಈಗ ಹ್ಯಾಲೋಜನ್ಸ್ ಅಂತ ಹೇಳಿದರೆ ಫ್ಲೂರಿನ್ ಒಂದು ಎಲೆಕ್ಟ್ರಾನನ್ನು ಗೇನ್ ಮಾಡಿಕೊಂಡು ಇಟ್ ವಾಂಟ್ಸ್ ಟು ಬಿಕಮ್ Cl-, Cl ತೊಗೊಂಡ್ರೆ Cl- ಆಗುತ್ತೆ, F ತೊಗೊಂಡ್ರೆ F- ಆಗುತ್ತೆ, Br ತೊಗೊಂಡ್ರೆ Br- ಆಗಲಿಕ್ಕೆ ಟ್ರೈ ಮಾಡುತ್ತೆ. ಸಿಮಿಲರ್ಲಿ H ಏನುಂಟು, ಸೊ ಅದೇನಾದರೂ ಒಂದು ಎಲೆಕ್ಟ್ರಾನನ್ನು ಗೇನ್ ಮಾಡಿದ್ರೆ ಇಟ್ ಬಿಕಮ್ಸ್ H-, ಅಂದರೆ ಇಟ್ ಗೆಟ್ಸ್ ಹೀಲಿಯಂ ಕಾನ್ಫಿಗರೇಷನ್. ಕ್ವೆಶ್ಚನ್ ನಂಬರ್ 2. Why does H+ ions always get associated with the other atoms or molecule? H+ ಹಾಗೆ ಎಕ್ಸಿಸ್ಟ್ ಆಗೋದಿಲ್ಲ. ಯಾಕೆ? ಅದು ಬೇಗನೆ ಬೇರೆ ಮಾಲಿಕ್ಯೂಲಿಗೆ ಹೋಗಿ ಅಟ್ಯಾಚ್ ಆಗಿಬಿಡುತ್ತೆ ಅಥವಾ ಮಾಲಿಕ್ಯೂಲಿಗೆ ಹೋಗಿ ಬಾಂಡ್ ಮಾಡ್ಕೊಳ್ಳುತ್ತೆ ಅಂತ ಕೇಳಿದ್ರೆ, ಸೊ ಆ್ಯಕ್ಚುಲಿ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಹೈಡ್ರೋಜನ್ ರಿಸೆಂಬಲ್ಸ್ ದ್ಯಾಟ್ ಆಫ್ ಅಲ್ಕಲಿ ಮೆಟಲ್. ಇದು ನಮಗೆ ಬರೋಲ್ಲ ಕೆಲಸಕ್ಕೆ. ಇಟ್ಸ್ ರಿಯಾಕ್ಟಿವಿಟಿ ಸಿಮಿಲರ್ ಟು ಹ್ಯಾಲೋಜನ್ಸ್. ನೋ, ಇಟ್ ರಿಸೆಂಬಲ್ಸ್ ಬೋತ್ ಅಲ್ಕಲಿ ಮೆಟಲ್ಸ್ ಆ್ಯಂಡ್ ಹ್ಯಾಲೋಜನ್ಸ್. ಸೊ ಹೌದು, ಫ್ಯಾಕ್ಟ್ ಹೌದು, ಬಟ್ ನಮಗೆ ಈ ಪರ್ಟಿಕ್ಯುಲರ್ ಕ್ವಶನಿಗೆ ಆನ್ಸರ್ ಅಲ್ಲ. ಸೊ ಆಪ್ಷನ್ ಡಿ 3 ಕರೆಕ್ಟ್ ಅಲ್ಲ ಅಂದರೆ 4ನೇದು ಕರೆಕ್ಟ್ ಆಗಲೇಬೇಕು. ಲಾಸ್ ಆಫ್ ಎನ್ ಎಲೆಕ್ಟ್ರಾನ್ ಫ್ರಮ್ ಹೈಡ್ರೋಜನ್ ಆಟಮ್ ರಿಸಲ್ಟ್ಸ್ ಇನ್ ಎ ನ್ಯೂಕ್ಲಿಯಸ್ ಆಫ್ ವೆರಿ ಸ್ಮಾಲ್ ಸೈಜ್. H+ ಇರೋದೇ ಒಂದು ಎಲೆಕ್ಟ್ರಾನ್ ಆಗಿತ್ತು, ಅದನ್ನು ತೆಗೆದುಬಿಟ್ರೆ ನೀವು H+ ಆಯಿತು, ಆವಾಗ ವೆರಿ ಸ್ಮಾಲ್ ಸೈಜ್ ಆಗಿಬಿಡುತ್ತೆ. ಸೊ ಡ್ಯೂ ಟು ಸ್ಮಾಲ್ ಸೈಜ್ ಇಟ್ ಕೆನಾಟ್ ಎಕ್ಸಿಸ್ಟ್ ಆ್ಯಸ್ ಫ್ರೀಯಾಗಿ ಎಕ್ಸಿಸ್ಟ್ ಆಗೋದಿಲ್ಲ, ಬೇಗನೆ ಹೋಗಿ ಯಾರ್ದಾರು ಜೊತೆಗೆ ಬಾಂಡ್ ಮಾಡ್ಕೊಬಿಡುತ್ತೆ. ಕ್ವೆಶ್ಚನ್ ನಂಬರ್ 3. Metal hydrides are ionic covalent molecular in nature among lithium, sodium, KH, RBH, cesium. So the correct order of increasing ionic character. Well, alkali metal hydride, all are ionic. ಸೊ ನೋಡಿ, ಪೀರಿಯಾಡಿಕ್ ಟೇಬಲ್ನಲ್ಲಿ ಲೆಫ್ಟ್ ಟು ರೈಟ್ ನಾವು ಹೋಗ್ತಾ ಹೋದಂಗೆ ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಡೌನ್ ದ ಗ್ರೂಪ್ ಬಂದರೆ ಅಯೋನಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಡೌನ್ ದ ಗ್ರೂಪ್ ಅಂತಂದರೆ ಇಲ್ಲಿ ಕರೆಕ್ಟಾಗಿ ಡೌನ್ ದ ಗ್ರೂಪ್ ಆರ್ಡರೇ ಕೊಟ್ಟಿದ್ದಾರೆ. ಸೊ ಲಿಥಿಯಮ್ಗಿಂತ ಸೋಡಿಯಮ್ಗಿಂತ ಪೊಟ್ಯಾಷಿಯಮ್ಗಿಂತ ರುಬೀಡಿಯಮ್, ಸೊ ಸೀಸಿಯಮ್. ಹಾಗಾಗಿ ಡೌನ್ ದ ಗ್ರೂಪ್ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಇದೆ. ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಕ್ವೆಶ್ಚನ್ ನಂಬರ್ 4. ವಿಚ್ ಆಫ್ ದ ಫಾಲೋವಿಂಗ್ ಹೈಡ್ರೈಡ್ ಈಸ್ ಎಲೆಕ್ಟ್ರಾನ್ ಪ್ರಿಸೈಸ್? ಎಲೆಕ್ಟ್ರಾನ್ ಜಾಸ್ತಿನೂ ಅಲ್ಲ ಕಡಿಮೆ ಅಲ್ಲ, ಸೊ ಕರೆಕ್ಟಾಗಿದೆ ಅಂತ ನೋಡಿದ್ರೆ ಬೋರಾನ್ ಫ್ಯಾಮಿಲಿ ಅದು ಬಡವರ್ ಫ್ಯಾಮಿಲಿ, ಅದು ಯಾವಾಗಲೂ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಹೈಡ್ರೈಡ್ ಇದು. ಸೊ ನೈಟ್ರೋಜನ್ ಮತ್ತು ಆಕ್ಸಿಜನ್ ಏನುಂಟು ಎಲೆಕ್ಟ್ರಾನ್ ರಿಚ್ ಅವು. ಹಾಗಾಗಿ ಸೊ ಕಾರ್ಬನ್ ಫ್ಯಾಮಿಲಿಗೆ ಹೋಗ್ರಿ, ಸೊ ಅದು ಎಲೆಕ್ಟ್ರಾನ್ ರಿಚ್ಚು ಅಲ್ಲ, ಎಲೆಕ್ಟ್ರಾನ್ ಡೆಫಿಷಿಯೆಂಟು ಅಲ್ಲ, ಎಲೆಕ್ಟ್ರಾನ್ ಪ್ರಿಸೈಸ್ ಹೈಡ್ರೈಡ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. Radioactive elements emit alpha, beta, gamma rays and are characterized by their half-life. The radioactive isotope of hydrogen is. ಹೈಡ್ರೋಜನ್ನಿಗೆ 3 ಐಸೋಟೋಪ್ ಇದೆ. ಒಂದು ಪ್ರೋಟಿಯಮ್, ಇನ್ನೊಂದು ಡ್ಯೂಟೀರಿಯಮ್, ಇನ್ನೊಂದು ಟ್ರೀಶಿಯಮ್. ಓಕೆ, ಹೈಡ್ರೋನಿಯಮ್ ಅಂತೂ ಅಲ್ವೇ ಅಲ್ಲ. ಸೊ ಇವು 3 ಜನರಲ್ಲಿ ಯಾವಾಗಲೂ ಸೊ ಟ್ರೀಶಿಯಮ್ ಏನುಂಟು ಅದು ರೇಡಿಯೋ ಆ್ಯಕ್ಟಿವ್ ಇರುತ್ತೆ. ಇದು ಯೂಶ್ವಲ್ ಕ್ಲಾಸ್ ರೂಮ್ನಲ್ಲಿ ಸ್ಟಡಿ ಮಾಡ್ತೀರಿ, ಸಿಂಪಲ್ ಒನ್. ಕ್ವೆಶ್ಚನ್ ನಂಬರ್ 6. Consider the reactions. H2O2 HI ಬಂದುಬಿಟ್ಟು ರಿಯಾಕ್ಟ್ ಆಗಿಬಿಟ್ಟು I2 ಮತ್ತು 2H2 ಆಗಿದೆ. HOCl H2O2 ಜೊತೆ ರಿಯಾಕ್ಟ್ ಆಗಿಬಿಟ್ಟು H3O + Cl- + O2 ಅಂತಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಬೌಟ್ H2O2 ವಿತ್ ರೆಫರೆನ್ಸ್ ಟು ದೀಸ್ ರಿಯಾಕ್ಷನ್ಸ್? ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಆಪ್ಷನ್ ಎದಲ್ಲಿ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಬೋತ್ 1 and 2 ಇದೆ, ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ 1 ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್ ಇನ್ 2 ಇದೆ. ಸೊ ವಿ ಹ್ಯಾವ್ ಟು ಚೆಕ್ ದ್ಯಾಟ್. ಈಗ ನೋಡಿರಿ, H2O2ದಲ್ಲಿ ನಿಮ್ಗೆ ನೆನಪಿರ್ಬೋದು ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಏನಿದೆ ಅದು -1 ಇದೆ. ಅದೇ H2Oದಲ್ಲಿ -2 ಇರುತ್ತೆ. HIದಲ್ಲಿ ಅಯೋಡಿನ್ -1 ಬಿಕಾಸ್ ಹೈಡ್ರೋಜನ್ +1 ಇರುತ್ತೆ.
ಸೊ ಅಯೋಡಿನ್ ಇಲ್ಲಿ 0 ಆಯಿತು. -1 ಇರುವಂಥ ಆಕ್ಸಿಜನ್ ಇಲ್ಲಿ -2 ಆಯಿತು ಹೇಳಾದರೆ, ಸೊ ಅದು ಕಡಿಮೆ ಆದಂಗೆ ಆಯಿತು, ಇಟ್ಸ್ ನಥಿಂಗ್ ಬಟ್ ರಿಡಕ್ಷನ್. ಅದೇ -1 ಇರುವಂಥ ಅಯೋಡಿನ್ 0 ಆಯಿತು ಹೇಳಾದರೆ, ಸೊ ಇನ್ಕ್ರೀಸ್ ಆದಂಗೆ ಆಯಿತು. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆಕ್ಸಿಡೇಷನ್. ಸೊ ಈಗ ಯಾವುದು ತಾನು ರೆಡ್ಯೂಸ್ ಆಯಿತು ಪಕ್ಕದಲ್ಲಿರೋದನ್ನು ಆಕ್ಸಿಡೈಸ್ ಮಾಡ್ತಾ, ಅದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇಟ್ ಆ್ಯಕ್ಟ್ಸ್ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ 1. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಏನಾಗಿದೆ ಅಂತ ನೋಡ್ಬಿಡುವ. ಸೆಕೆಂಡ್ ಒನ್ನಲ್ಲಿ HOCl, Cl ತಲೆ ಮೇಲೆ +1 ಚಾರ್ಜ್ ಇದೆ, ಬಿಕಾಸ್ ಆಕ್ಸಿಜನ್ ಅಂತೂ -2, ಆಕ್ಸಿಜನ್ -2 ಇದೆ, ಹೈಡ್ರೋಜನ್ +1 ಇದೆ. ಸೊ ಈಗ ಆಕ್ಸಿಜನ್ ಅಂತೂ ಇಲ್ಲಂತೂ -1 ಇದೆ, O2ದಲ್ಲಿ 0 ಇದೆ, ಓಕೆ 0 ಎಲಿಮೆಂಟಲ್ ಸ್ಟೇಟ್ನಲ್ಲಿದೆ. Cl ನೋಡಿಬಿಟ್ರೆ Cl -1 ಇದೆ. ಹಾಗಾಗಿ ಇಲ್ಲಿ +1ನಲ್ಲಿರುವಂಥ Cl -1 ಬಂತು ಹೇಳಾದರೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ರಿಡಕ್ಷನ್. ಈ -1ನಲ್ಲಿರುವಂಥದ್ದು 0 ಆಯಿತು ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಆಕ್ಸಿಡೇಷನ್. ಹಾಗಾಗಿ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಪಕ್ಕದಲ್ಲಿರೋದನ್ನು ರೆಡ್ಯೂಸ್ ಮಾಡ್ತಾ ಉಂಟು. ಇಟ್ ಆ್ಯಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಹಾಗಾಗಿ ಫಸ್ಟ್ ಒನ್ನಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಸೆಕೆಂಡ್ ಒನ್ನಲ್ಲಿ ರೆಡ್ಯೂಸಿಂಗ್ ಏಜೆಂಟ್. ಆಪ್ಷನ್ ಬಿ ನಮ್ಮ ಆನ್ಸರ್ ಆಗಬೇಕು. Question number 7. The oxide that gives H2O2 on treatment with dilute H2SO4 ಅಂತ ಇದೆ. ಸೊ ಇದು ಯೂಶ್ವಲ್ ಥಿಯರಿನಲ್ಲಿ ಸ್ಟಡಿ ಮಾಡ್ತೀರಿ. ಇಟ್ಸ್ ಬೇರಿಯಮ್ ಹೈಡ್ರೇಟೆಡ್ ಬೇರಿಯಮ್ ಪೆರಾಕ್ಸೈಡ್. ಓಕೆ, ಸೊ ನೋಡಿರಿ, ಇದು ಹೈಡ್ರೇಟೆಡ್ ಬೇರಿಯಮ್ ಪೆರಾಕ್ಸೈಡ್. ಅದಕ್ಕೆ H2SO4 ಡೈಲ್ಯೂಟ್ H2SO4 ಆ್ಯಡ್ ಮಾಡ್ತಾ ಹೋದರೆ ನಮಗೆ ಬೇರಿಯಮ್ ಸಲ್ಫೇಟ್ ಸಿಗುತ್ತೆ, ಜೊತೆಗೆ H2O2 ಬರುತ್ತೆ, ಜೊತೆಗೆ H2O ಬರುತ್ತೆ. Question number 8. Which of the following equations depict the oxidizing nature of H2O2 ಅಂತ ಕ್ವೆಶನ್ ಇದೆ. ನೋಡ್ರಿ, H2O2 ಏನಿದೆ, H2O2 ಈಗ ಮೋಸ್ಟ್ ಆಫ್ ದ ರಿಯಾಕ್ಷನಲ್ಲಿ O2 ಆಗಿ ಕನ್ವರ್ಟ್ ಆಗುತ್ತೆ. ಸೊ H2O2 ಸರ್. ಸೊ H2O2 ಕೆಲವೊಂದು ರಿಯಾಕ್ಷನ್ನಲ್ಲಿ H2O ಆಗಿಯೂ ಕನ್ವರ್ಟ್ ಆಗಿರುತ್ತೆ. ಈ O2 ಜೊತೆಗೆ H2Oನೂ ಬರ್ಬೋದು ಕೆಲವೊಂದು ಸಲ, ಬಟ್ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಈಗ -1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿರುವಂಥ H2O2 ಈಗ ಆಕ್ಸಿಜನ್ ಇಲ್ಲಿ O2ದಲ್ಲಿ 0 ಆಗುತ್ತೆ ಅಂತ ಹೇಳಾದರೆ, ಇಟ್ಸ್ ನಥಿಂಗ್ ಬಟ್ ವಾಟ್? ಇಂಪ್ರೂವ್ಮೆಂಟ್. ಇಟ್ಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಎಲ್ಲಿ O2 ಲಿಬ್ರೇಟ್ ಮಾಡ್ತಾ ಉಂಟೋ ಅದು ಆಕ್ಸಿಡೈಸ್ ಆಗಿದೆ, ಪಕ್ಕದಲ್ಲಿ ಇದ್ದಿದ್ದನ್ನು ರೆಡ್ಯೂಸ್ ಮಾಡಿದೆ ಅಂತ ಮೀನಿಂಗ್. ಈಗ ಯಾವುದಾದ್ರೂ ರಿಯಾಕ್ಷನ್ನಲ್ಲಿ ಸೊ H2O2 ಈಗ ಆಕ್ಸಿಜನ್ -1 ಇಂದ -2 ಆಗ್ತಾ ಉಂಟು ಹೇಳಾದರೆ, ಸೊ ತಾನು ರೆಡ್ಯೂಸ್ ಆಯಿತು. ಸೊ ತಾನು ರೆಡ್ಯೂಸ್ ಆದರೆ ಪಕ್ಕದಲ್ಲಿರೋದನ್ನು ಆಕ್ಸಿಡೈಸ್ ಮಾಡ್ತು ಅಂತ ಮೀನಿಂಗ್. ಈಗ ಆ್ಯಕ್ಚುಲಿ ಆಪ್ಷನ್ಸನ್ನು ನೋಡಿರಿ. ಆಪ್ಷನ್ಸ್ನಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ಸಿಮಿಲರ್ ಕಾಣ್ತಾ ಉಂಟು ನಿಮಗೆ, H2O2, H2O2, H2O2. ಬಟ್ ಆಪ್ಷನ್ ಸಿ ಮಾತ್ರ O2 ಲಿಬ್ರೇಟ್ ಆಗ್ತಾಯಿಲ್ಲ. ಅದನ್ನು ಕರೆಕ್ಟಾಗಿ ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿದರೆ, ಈಗ ಆಪ್ಷನ್ ಸಿದಲ್ಲಿ I- ಇದಿದ್ದು I2 ಆಗಿ ಕನ್ವರ್ಟ್ ಆಗ್ತಾ ಇದೆ. -1 ಆಕ್ಸಿಡೇಷನ್ ಸ್ಟೇಟಿಂದ 0 ಆಕ್ಸಿಡೇಷನ್ ಸ್ಟೇಟಿಗೆ ಬರ್ತಾ ಇದೆ. ಸೊ -1ಇಂದ 0 ಬಂತು ಹೇಳಾದರೆ ಇಟ್ಸ್ ನಥಿಂಗ್ ಬಟ್ ಇಂಪ್ರೂವ್ಮೆಂಟ್, ಆಕ್ಸಿಡೇಷನ್ ಆಯಿತು. ಸೊ ಈಗ ನಮ್ಮ H2O2ದಲ್ಲಿ ಆಕ್ಸಿಜನ್ -1 ಇದೆ, H2O2ದಲ್ಲಿ -2 ಇದೆ. ದಿಸ್ ಈಸ್ ನಥಿಂಗ್ ಬಟ್ ರಿಡಕ್ಷನ್. ಸೊ ತಾನು ರೆಡ್ಯೂಸ್ ಆಯಿತು, ಪಕ್ಕದಲ್ಲಿ ಇದನ್ನು ಆಕ್ಸಿಡೈಸ್ ಮಾಡ್ತು. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಆಪ್ಷನ್ ಸಿ. Question number 9. Which of the following equation depicts the reducing nature of H2O2 ಅಂತ ಉಂಟು. ಸೊ ಯಾವುದರಲ್ಲಿ ರೆಡ್ಯೂಸಿಂಗ್ ನೇಚರ್ ಇದೆ ಅಂತ ನೋಡಿದ್ರೆ, ಅಗೇನ್ ಇದನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ನೋಡಿದ್ರೆ H2O ಇದೆ, ಇಲ್ಲಿ O2 ಲಿಬ್ರೇಟ್ ಆಗಿದೆ. ಸೊ ಮತ್ತು ಇಲ್ಲೂ H2O ಲಿಬ್ರೇಟ್ ಆಗಿದೆ. ಇಲ್ಲಿ ನೀವು ಕರೆಕ್ಟಾಗಿ O2 ಲಿಬ್ರೇಟ್ ಆಗಿದೆನ ಒಂದು ಸಲ ಚೆಕ್ ಮಾಡ್ತಾ ಬರಬೇಕು. ಓಕೆ, O2 ಲಿಬ್ರೇಟ್ ಆಗಿದೆನ ಒಂದು ಸಲ ಚೆಕ್ ಮಾಡಿರಿ. ಸೊ ಇಲ್ಲಿ I2 ಮೇಲೆ ಚಾರ್ಜ್ ಏನಿದೆ 0 ಇದೆ. ಸೊ ಇಲ್ಲಿ ನೋಡಿದ್ರೆ -1 ಇದೆ, ಅಂದರೆ 0 ಇರುವಂಥ ಅಯೋಡಿನ್ -1 ಆಗ್ತಾ ಉಂಟು. ದಿಸ್ ಈಸ್ ನಥಿಂಗ್ ಬಟ್ ರಿಡಕ್ಷನ್. ಅದೇ H2O2ದಲ್ಲಿ -1 ಆಕ್ಸಿಡೇಷನ್ ಸ್ಟೇಟ್ನಲ್ಲಿರುವಂಥ ಆಕ್ಸಿಜನ್ O2ದಲ್ಲಿ 0 ಆಯಿತು, -1ಇಂದ 0 ಆಯಿತು ಅಂದರೆ ಇಟ್ಸ್ ನಥಿಂಗ್ ಬಟ್ ಇಂಪ್ರೂವ್ಮೆಂಟ್. ಇನ್ಕ್ರೀಸ್ ಆಯಿತು ಆಕ್ಸಿಡೇಷನ್ ಸ್ಟೇಟ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್. ಸೊ ಈಗ ಇಲ್ಲಿ ನೋಡಿದರೆ ತಾನು ಆಕ್ಸಿಡೈಸ್ ಆಯಿತು, ಪಕ್ಕದಲ್ಲಿ ಇದ್ದಿದ್ದನ್ನು ರೆಡ್ಯೂಸ್ ಮಾಡ್ತು. ಸೊ ಇಲ್ಲಿ ಕೇಳಿದ್ದು ಅದೇ ರೆಡ್ಯೂಸಿಂಗ್ ನೇಚರ್ ಯಾವುದು ಯಾವ ರಿಯಾಕ್ಷನಲ್ಲಿದೆ ಅಂತ.
It's option B. Question number 10. ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಅಂತ ಉಂಟು. ಸೊ ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್. ಸೊ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಬೇರೆ ಬೇರೆ ಈಕ್ವೇಷನ್ನಲ್ಲಿ. ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗೂ ಆ್ಯಕ್ಟ್ ಮಾಡ್ಬೋದು, ರೆಡ್ಯೂಸಿಂಗ್ ಏಜೆಂಟ್ ಆಗೂ ಆ್ಯಕ್ಟ್ ಮಾಡ್ಬೋದು. ಕ್ವೆಶ್ಚನ್ ನಂಬರ್ 11. ವಿಚ್ ಆಫ್ ದ ಫಾಲೋವಿಂಗ್ ರಿಯಾಕ್ಷನ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಡೈಹೈಡ್ರೋಜನ್ ಫ್ರಮ್ ಸಿಂಥೆಸಿಸ್ ಗ್ಯಾಸ್ ಮೀನ್ಸ್ ಸಿನ್ ಗ್ಯಾಸ್? ಸೊ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಒನ್. ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ನೀವು. ಸೊ ಕೋಲ್ ತೊಗೊಂಡು ಸ್ಟೀಮ್ ಪಾಸ್ ಮಾಡ್ತಾ ಹೋದಾಗ, ಸೊ ವಿತ್ ನಿಕೆಲ್ ಕೆಟಲಿಸ್ಟ್, ಸೊ 1270 ಕೆಲ್ವಿನ್ ಟೆಂಪ್ರೇಚರ್ನಲ್ಲಿ ನಮಗೆ ಸಿನ್ ಗ್ಯಾಸ್ ಅಥವಾ ಸಿಂಥೆಸಿಸ್ ಗ್ಯಾಸ್ ಬರುತ್ತೆ. ವಾಟರ್ ಗ್ಯಾಸ್ ಅಂತಲೂ ಕರಿತಾರೆ. ಅವರು ಯಾವ ಟೆಂಪ್ರೇಚರ್ನಲ್ಲಿ ಸಿನ್ ಗ್ಯಾಸ್ ಬರುತ್ತೆ ಅಂತ ಕೇಳಿಲ್ಲ. ಈ ಸಿನ್ ಗ್ಯಾಸ್ನಲ್ಲಿ ಏನು ಹೈಡ್ರೋಜನ್ ಇದೆ, ಈ ಹೈಡ್ರೋಜನ್ನಿನ ಒರಿಜಿನಲಿ ಇದರ ಯೀಲ್ಡ್, ಇದರ ಎಕ್ಸ್ಟೆಂಟ್ ಜಾಸ್ತಿ ಮಾಡಲಿಕ್ಕೆ, ಪ್ರಿಪ್ರೇಷನ್ ಜಾಸ್ತಿ ಆಗಲಿಕ್ಕೆ ಸೊ ನಾವೇನು ಮಾಡಬೇಕು ಅಂತ ಕೇಳಿದ್ದಾರೆ. ಆವಾಗ ಸೊ ನೋಡಿರಿ, CO ಏನಿದೆ ಸಿನ್ ಗ್ಯಾಸ್ನಲ್ಲಿ, ಅದಕ್ಕೆ ನಾವು ಮತ್ತೆ ಸ್ಟೀಮ್ ಪಾಸ್ ಮಾಡ್ತಾ ಹೋಗ್ತೇವೆ ಬೈ ಯೂಸಿಂಗ್ FeCrO4 at 673 ಕೆಲ್ವಿನ್. ಸೊ ಕಾರ್ಬನ್ ಮೊನಾಕ್ಸೈಡಿಗೆ ಸ್ಟೀಮ್ ಪಾಸ್ ಮಾಡ್ತಾ ಹೋದಾಗ ಕಾರ್ಬನ್ ಮೊನಾಕ್ಸೈಡ್ CO2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮಗೆ H2 ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆಪ್ಷನ್ ಸಿದಲ್ಲಿ ನೋಡ್ರಿ, COಗೆ H2O ಗ್ಯಾಸ್ ಅಂದರೆ ಸ್ಟೀಮ್ ಪಾಸ್ ಮಾಡ್ತಾ ಇದ್ದಾರೆ. ಸೊ 673 ಕೆಲ್ವಿನ್, ಕೆಟಲಿಸ್ಟ್ ನೇಮ್ ಮಾಡಲಿಲ್ಲ, FeCrO4 ಯೂಸ್ ಮಾಡ್ತೇವೆ. ಸೊ ಅವಾಗ CO2 ಮತ್ತು H2O ಆಗಿ H2 ಕನ್ವರ್ಟ್ ಆಗುತ್ತೆ. ಆಪ್ಷನ್ ಸಿ ನಮ್ಮ ಆನ್ಸರ್ ಆಗಬೇಕು. Question number 12. When sodium peroxide is treated with dilute H2SO4, we get ಅಂತ ಕ್ವೆಶನ್ ಇದೆ. ಸೊ ಸೋಡಿಯಂ ಪೆರಾಕ್ಸೈಡ್ ಅಂತ ಹೇಳಿದರೆ Na2O2. ಓಕೆ, ಸೋಡಿಯಂ ಪೆರಾಕ್ಸೈಡ್. ಅದಕ್ಕೆ ಯಾವಾಗ ನೀವು ಡೈಲ್ಯೂಟ್ H2SO4 ಆ್ಯಡ್ ಮಾಡ್ತೀರೋ ಆವಾಗ ನಿಮಗೆ ಸೋಡಿಯಂ ಇದ್ದಿದ್ದು ಸೋಡಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಸ್ ಎ ಪ್ರಾಡಕ್ಟ್ ಆಗಿ ಬರುತ್ತೆ. ಹಾಗಾಗಿ ಸೊ ಕ್ವೆಶ್ಚನ್ ನಂಬರ್ 12 ಏನಿದೆ, ಸೊ ಅದರ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿದಲ್ಲಿ ಸೋಡಿಯಂ ಸಲ್ಫೇಟ್ ಹೈಡ್ರೋಜನ್ ಪೆರಾಕ್ಸೈಡ್ ಪ್ರೊಡ್ಯೂಸ್ ಆಗೋದನ್ನು ಕೊಟ್ಟಿದ್ದಾರೆ. ಓಕೆ. ಕ್ವೆಶ್ಚನ್ ನಂಬರ್ 13. ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ಅಬ್ಟೈನ್ಡ್ ಬೈ ದ ಎಲೆಕ್ಟ್ರಾಲಿಸಿಸ್ ಆಫ್. ಯಾವುದನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದರೆ ಹೈಡ್ರೋಜನ್ ಪೆರಾಕ್ಸೈಡ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಬೇಕು. ಬಿಕಾಸ್ ನೋಡಿರಿ, H2SO4 ಸಲ್ಫ್ಯೂರಿಕ್ ಆ್ಯಸಿಡನ್ನು ಎಲೆಕ್ಟ್ರಾಲಿಸಿಸ್ ಮಾಡ್ತಾ ಹೋದರೆ ಸೊ ನಿಮಗೆ SO3 ಮಿಡ್ಲಲ್ಲಿ OO ಅಂತ ಇದೆ. ಆವಾಗ ಪೆರಾಕ್ಸಿ ಡೈಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಬರುತ್ತೆ ನಮಗೆ. ಓಕೆ, ಪೆರಾಕ್ಸಿ ಡೈಸಲ್ಫ್ಯೂರಿಕ್ ಆ್ಯಸಿಡ್. ಇದನ್ನು ನಾವು ಹೈಡ್ರಾಲಿಸಿಸ್ ಮಾಡ್ತಾ ಹೋದರೆ ನಮಗೆ ವಾಪಸ್ HSO4 ಬಂತು, ಜೊತೆಗೆ H+ ಬಂತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ H2O2 ತಯಾರಾಗುತ್ತೆ. ಹಾಗಾಗಿ H2O2ನ ನಾವು H2SO4ನ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನಾವು ಪಡಿಬೋದು. ಕ್ವೆಶ್ಚನ್ ನಂಬರ್ 14. Which of the following reaction is an example of the use of water gas in the synthesis of other compound? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ವಾಟರ್ ಗ್ಯಾಸ್ನಲ್ಲಿ ವಾಟರ್ ಇರೋದಿಲ್ಲ. ಓಕೆ, ವಾಟರ್ ಗ್ಯಾಸ್ ಅಂತ ಹೇಳಿದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ CO ಆ್ಯಂಡ್ H2. ಓಕೆ, ಸೊ ಹಾಗಾಗಿ 3 ಆಪ್ಷನ್ನಲ್ಲಿ ವಾಟರ್ ಇಟ್ಟಿದ್ದಾರೆ, ಒಂದು ಆಪ್ಷನ್ನಲ್ಲಿ ವಾಟರ್ ಇಲ್ಲ. ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗಿ ವಾಟರ್ ಅಂತೂ ಡೆಫಿನೆಟ್ಲಿ ಇರಲೇಬೇಕು, ಯಾವುದೋ ಒಂದು ಗ್ಯಾಸ್ ಇರುತ್ತೆ. ಹಾಗಾಗಿ ಆಪ್ಷನ್ ಬಿ, ಇದೊಂದು ಗ್ಯಾಸು ಇದೊಂದು ವಾಟರ್ ಗ್ಯಾಸ್ ಅಂತ ಬರೆದುಬಿಡ್ತಾರೆ. ಬಟ್ ಇಟ್ಸ್ ನಾಟ್. ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಬೇಕು. ಸೊ ವಾಟರ್ ಗ್ಯಾಸ್ ಯೂಸ್ ಮಾಡಿ ಕೋಬಾಲ್ಟ್ ಹಾಕಿ ಹೀಟ್ ಮಾಡಿದರೆ ನಮಗೆ ಮೀಥೈಲ್ ಆಲ್ಕೋಹಾಲ್ ಬರುತ್ತೆ. ಸೊ ಇದು ಮೀಥೈಲ್ ಆಲ್ಕೋಹಾಲ್ ಸಿಂಥೆಸೈಸ್ ಮಾಡಿದ್ದಕ್ಕೆ ನಾವು ಇದನ್ನು ಸಿನ್ ಗ್ಯಾಸ್ ಅಂತ ಕರಿತೇವೆ. ಓಕೆ, ವಾಟರ್ ಗ್ಯಾಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿನ್ ಗ್ಯಾಸ್. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಅಯಾನ್ಸ್ ವಿಲ್ ಕಾಸ್ ಹಾರ್ಡ್ನೆಸ್ ಇನ್ ವಾಟರ್ ಅಂತ ಇದೆ. ಸೊ ವಾಟರ್ ಹಾರ್ಡ್ ಆಗಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದರೆ ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮ್. ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮಿನ ಬೈಕಾರ್ಬೋನೇಟ್ ಇರ್ಬೋದು, ಕ್ಲೋರೈಡ್ ಇರ್ಬೋದು, ಅಥವಾ ಸಲ್ಫೇಟ್ ಏನಿದೆ ಸೊ ಅದನ್ನು ಸಾಲ್ಟ್ ಇದ್ದರೆ ವಾಟರ್ನಲ್ಲಿ ನಾವು ಹಾರ್ಡ್ ವಾಟರ್ ಅಂತ ಕರಿತೇವೆ. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ಯು ಶುಡ್ ಸೇ ಕ್ಯಾಲ್ಶಿಯಮ್ 2+. ಕ್ವೆಶ್ಚನ್ ನಂಬರ್ 16. ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಈಸ್ ಯೂಸ್ಡ್ ಆ್ಯಸ್ ವಾಟರ್ ಸಾಫ್ಟನಿಂಗ್ ಅಂತ ಇದೆ. ಸೊ ಈ ಟೈಪ್ 4 ಆಪ್ಷನ್ ಕೊಟ್ಟಿದ್ದಾರೆ.
ಆ್ಯಕ್ಚುಲಿ ಆಪ್ಷನ್ ಸಿಗೆ ಬರಬೇಕು ನೀವು. ಆಪ್ಷನ್ ಸಿ Na6P6O18 ಏನುಂಟು ನೋಡ್ರಿ. ಸೊ ಅದು ಒಂದು ಕಾಂಪ್ಲೆಕ್ಸ್ ಅದು Na2Na4PO3 6 ಟೈಮ್ಸ್. ಅದರ ಮಾಲಿಕ್ಯುಲರ್ ಫಾರ್ಮುಲಾ ಇಲ್ಲಿ ಬರೆದಿದ್ದಾರೆ. ಇದನ್ನು ನಾವು ಕಾಲ್ಗಾನ್ ಅಂತ ಕರಿತೇವೆ. ಸೊ ಈಗ ಹಾರ್ಡ್ ವಾಟರ್ ತೊಗೊಂಡಿದ್ದೀರಿ, ಅಲ್ಲಿ ಕ್ಯಾಲ್ಶಿಯಂ ಡಿಸಾಲ್ವ್ ಹಾಕ್ಕೊಂಡಿದೆ ಕ್ಯಾಲ್ಶಿಯಂ ಕ್ಲೋರೈಡ್ ಆಗಿ ಅಂತ ನೋಡಿದರೆ, ಆವಾಗ ನೀವು ಅದಕ್ಕೆ ಕಾಲ್ಗಾನ್ ಆ್ಯಡ್ ಮಾಡಿದರೆ, ಕಾಲ್ಗಾನ್ನ ಮತ್ತೊಂದು ಹೆಸರು ಸೋಡಿಯಂ ಹೆಕ್ಸಾಮೆಟಾ ಫಾಸ್ಫೇಟ್ ಅಂತ. ಸೊ ನೀವು ಯಾವಾಗ ಕಾಲ್ಗಾನ್ ಆ್ಯಡ್ ಮಾಡ್ತೀರೋ, ಈಗ ಇಲ್ಲಿರುವಂಥ ಕ್ಯಾಲ್ಶಿಯಮ್ ಇಲ್ಲಿಗೆ ಬರುತ್ತೆ. ಆವಾಗ ನಿಮಗೆ ಕ್ಯಾಲ್ಶಿಯಮ್ ಹಾರ್ಡ್ ವಾಟರಿಂದ ಹೊರಗಡೆ ಬಂದುಬಿಟ್ಟು ಒಂದು ಕಾಂಪ್ಲೆಕ್ಸ್ ತಯಾರು ಮಾಡ್ಕೊಳ್ಳುತ್ತೆ. ಸೊ ಆವಾಗ ನಿಮ್ಮ ವಾಟರಿಂದ ಕ್ಯಾಲ್ಶಿಯಮ್ ಹೋದ ಕೂಡಲೇ ವಾಟರ್ ಹಾರ್ಡ್ನೆಸ್ ಹೋಯಿತು ಅಂತ ಮೀನಿಂಗ್. ಸೊ ಕಾಲ್ಗಾನ್ ಮೀನ್ಸ್ ಸಿಂಪ್ಲಿ ಕ್ಯಾಲ್ಶಿಯಮ್ ಗಾನ್ ಅಂತ ಮೀನಿಂಗ್. ಕ್ವೆಶ್ಚನ್ ನಂಬರ್ 17. ಎಲಿಮೆಂಟ್ಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಗ್ರೂಪ್ ಆಫ್ ಪೀರಿಯಾಡಿಕ್ ಟೇಬಲ್ ಡು ನಾಟ್ ಫಾರ್ಮ್ ಹೈಡ್ರೈಡ್ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗೋದಿಲ್ಲ ಅಂತ ನೋಡಿದರೆ, ಸೊ ಇಟ್ಸ್ ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಸೊ ಗ್ರೂಪ್ 7, ಗ್ರೂಪ್ 8, ಗ್ರೂಪ್ 9 ಅಂತಂದರೆ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಹೈಡ್ರೈಡನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಅದೇ ಇಲ್ಲಿ ಗ್ರೂಪ್ 13 ಉಂಟು ನೋಡ್ರಿ. ಗ್ರೂಪ್ 13 ಅಂತಂದರೆ ಬೋರಾನ್ ಫ್ಯಾಮಿಲಿ. ಬೋರಾನ್ ಫ್ಯಾಮಿಲಿನಲ್ಲಿ BH3 ಎಕ್ಸಿಸ್ಟ್ ಆಗುತ್ತೆ, ಬೋರೇನ್. ಗ್ರೂಪ್ 15 ಅಂತಂದರೆ ನೈಟ್ರೋಜನ್ NH3 ಅಂತ ಮಾಡುತ್ತೆ. 16th ಗ್ರೂಪ್ನಲ್ಲಿ H2 ಆಕ್ಸಿಜನ್ ಗ್ರೂಪ್, ಆಕ್ಸಿಜನ್ ಫ್ಯಾಮಿಲಿ. 17th ಗ್ರೂಪ್ ಏನಿದೆ, 17th ಗ್ರೂಪ್ನಲ್ಲಿ ಕೂಡ ಹೈಡ್ರೋಜನ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು HCl HBr ಈ ಟೈಪ್ ಆಗುತ್ತೆ. ಗ್ರೂಪ್ 14 ಇದೆ ಆಪ್ಷನ್ ಡಿದಲ್ಲಿ, ಇಟ್ಸ್ ನಥಿಂಗ್ ಬಟ್ CH4. ಹಾಗಾಗಿ ಉಳಿದವೆಲ್ಲರೂ ಮಾಡ್ತಾರೆ, ಬಟ್ ಗ್ರೂಪ್ 7, ಗ್ರೂಪ್ 8, ಗ್ರೂಪ್ 9 ಮಾತ್ರ ಮಾಡೋದಿಲ್ಲ. Question number 18. Only one element of dash forms hydride. Okay. ಗ್ರೂಪ್ 6, ಗ್ರೂಪ್ 7, ಗ್ರೂಪ್ 8 ಮತ್ತು ಗ್ರೂಪ್ 9ನಲ್ಲಿ ಸೊ ಯಾವುದೋ ಒಂದು ಎಲಿಮೆಂಟ್ ಮಾತ್ರ ಇದರನ್ನು ಹೈಡ್ರೈಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಲಿಟ್ ಬಿಟ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಇಟ್ಸ್ ಆ್ಯಕ್ಚುಲಿ ಗ್ರೂಪ್ 6. ಗ್ರೂಪ್ 6ನಲ್ಲಿ ಬರುವಂಥ ಕ್ರೋಮಿಯಂ ಏನುಂಟು ಅದು ಹೈಡ್ರೋಜನ್ ಜೊತೆಗೆ ರಿಯಾಕ್ಟ್ ಆಗಿ ಕ್ರೋಮಿಯಂ ಹೈಡ್ರೈಡ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಇಸ್ ದ ಓನ್ಲಿ ಎಲಿಮೆಂಟ್ ವಿಚ್ ಫಾರ್ಮ್ಸ್ ಹೈಡ್ರೈಡ್. ಹಾಗಾಗಿ ಆಪ್ಷನ್ ಎ ನಿಮ್ಮ ಆನ್ಸರ್ ಆಗಬೇಕು. ಓಕೆ, ಸೊ ದಿಸ್ ಅಬೌಟ್ ಹೈಡ್ರೋಜನ್. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಸಿಗ್ತೇನೆ. ಓಕೆ, ಬಾಯ್.